ಇನ್ನು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂಕೋಲಾದಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತಬೇಟೆಯಾಡಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ಮೂಲಕ ಅಂಜಲಿ ನಿಂಬಾಳ್ಕರ್ ಮತಯಾಚನೆಯನ್ನ ಮಾಡಿದ್ದಾರೆ. ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಯಾಗಿ ಅಂಜಲಿ ನಿಂಬಾಳ್ಕರ್ಗೆ ಸಾಥ್ ಕೊಟ್ಟಿದ್ದಾರೆ. ಅಂಜಲಿ ನಿಂಬಾಳ್ಕರ್ಗೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೈಕ್ ರ್ಯಾಲಿಯ ಮೂಲಕ ಅದೇ ರೀತಿಯಾಗಿ ಮೀನು ಮಾರುಕಟ್ಟೆಗಳ ಮೂಲಕ ಮತಯಾಚನೆಗಿಳಿದಿದ್ದಾರೆ. ಮೀನು ಮಾರುಕಟ್ಟೆಗಳಿಗೆ ಭೇಟಿಯನ್ನ ಕೊಟ್ಟು ಮಹಿಳಾ ಮತದಾರರನ್ನ ಸೆಳೆದಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಅದೇ ರೀತಿ ಇತ್ತ ಬೈಕ್ ರ್ಯಾಲಿಯನ್ನ ಕೂಡ ಮಾಡುವ ಮೂಲಕ ರೋಡ್ನಲ್ಲಿ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಜನರಿಗೆ ಅರಿವನ್ನ ಮೂಡಿಸ್ತಾ ಕಾಂಗ್ರೆಸ್ ಗ್ಯಾರಂಟಿಗಳು ನಿಮಗೆ ಎಷ್ಟು ಅನುಕೂಲಕಾರಿಯಾಗಿದ್ದಾವೆ ಅಂತ ಜನರನ್ನ ಮಾತನಾಡಿಸ್ತಾ ಜನರನ್ನ ಸೆಳೆಯುವಂಥ ಪ್ರಯತ್ನವನ್ನ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಕ್ಷೇತ್ರದಾದ್ಯಂತ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಬೈಕ್ ರ್ಯಾಲಿ ಮಾಡಿದ್ರು ಕಾರವಾರದಲ್ಲಿ. ಇವತ್ತು ಕೂಡ ಬೈಕ್ ರ್ಯಾಲಿಯನ್ನ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್. ಉತ್ತರ ಕನ್ನಡದ ಸಂಸ್ಕೃತಿ ಉಳಿಸುವರು. ಉತ್ತರ ಕನ್ನಡಕ್ಕೆ ಕಾಂಗ್ರೆಸ್, ಉತ್ತರ ಕನ್ನಡಕ್ಕೆ ಕಾಂಗ್ರೆಸ್, ಉತ್ತರ ಕನ್ನಡದ ಕನ್ನಡಾಭಿವೃದ್ಧಿಗೆ ಡಾಕ್ಟರ್ ಅಂಜಲಿ. ಉತ್ತರ ಕನ್ನಡಕ್ಕೆ ಕಾಂಗ್ರೆಸ್, ಉತ್ತರ ಕನ್ನಡಕ್ಕೆ ಕಾಂಗ್ರೆಸ್, ಉತ್ತರ ಕನ್ನಡದ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ವಿವಿಧ ಸಮುದಾಯಗಳ ಮತದಾರರಿದ್ದಾರೆ. ಮೀನುಗಾರರನ್ನೇ ತೆಗೆದುಕೊಂಡ್ರೆ 80,000 ಮತಗಳು ಮೀನುಗಾರರ ಕಡೆಯಿಂದ ಇದ್ದಾವೆ. ಲಿಂಗಾಯತ ಮತಗಳು, ಮರಾಠ ಮತಗಳು, ಬುಡಕಟ್ಟು ಸಮುದಾಯದ ಮತಗಳು, ಹೀಗೆ ಬ್ರಾಹ್ಮಣ ಮತಗಳು, ಬೇರೆ ಬೇರೆ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಇಲ್ಲಿವರೆಗೂ ಕೂಡ ಕ್ಷೇತ್ರದಾದ್ಯಂತ ಹಳ್ಳಿಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮತಗಟ್ಟೆಗಳು ಅಂದರೆ ಗ್ರಾಮ ಪಂಚಾಯಿತಿ ಇರ್ಬೋದು, ಆ ಕಟ್ಟೆಗಳಲ್ಲಿ ಕೂತ್ಕೊಂಡು ಮತದಾರರ ಜೊತೆಗೆ ಮಾತನಾಡಿಕೊಂಡು ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ, ಈ 5 ಗ್ಯಾರಂಟಿಗಳು ಹೀಗೆ ಮುಂದುವರಿಬೇಕು ಅಂತ ಅಂದರೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಈಗಾಗಲೇ 400 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇ ಆದರೆ BJP ಸಂವಿಧಾನ ಚೇಂಜ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ತೆಗೆದು ಹಾಕ್ಬಿಡ್ತಾರೆ. ಈ ಗ್ಯಾರಂಟಿಗಳು ಮುಂದುವರಿಬೇಕು ಅಂದರೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಕ್ಷೇತ್ರದಾದ್ಯಂತ ಹಳ್ಳಿಗಳಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಮತಯಾಚನೆ ಮಾಡಿದ್ದಾರೆ. ನಿನ್ನೆ ಕೂಡ ಬೈಕ್ ರ್ಯಾಲಿ ಮಾಡಿದರು. ಮೊನ್ನೆಯಿಂದ ಕೂಡ ಮೀನುಗಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಆ ಮೀನು ಮಾರ್ತಾ ಇರುವಂಥ ಮಹಿಳೆಯರ ಜೊತೆ ಕೂಡ ಸಮಾಲೋಚನೆ ನಡೆಸಿದರು, ಮಾತನಾಡಿದರು. ಅವ್ರಿಗೂ ಕೂಡ ಗ್ಯಾರಂಟಿಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ನಿನ್ನೆ ಕೂಡ ಬೈಕ್ ರ್ಯಾಲಿ ಮಾಡಿದರು. ಇವತ್ತು ಕೂಡ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬುಡಕಟ್ಟು ಜನಾಂಗದ ಒಂದಷ್ಟು ಮತದಾರರನ್ನು ಕೂಡ ಇತ್ತೀಚೆಗೆ ಹೋಗಿ ಮಾತನಾಡಿಸಿದ್ರು. ಅದೇ ರೀತಿಯಾಗಿ ಈಗ ಬೈಕ್ ರ್ಯಾಲಿ ಇರ್ಬೋದು, ರೋಡ್ ಶೋ, ಈ ಮೂಲಕ ಮತದಾರರನ್ನ ಸೆಳಿತಾ ಇದ್ದಾರೆ. ಬಿರು ಬಿಸಿಲಿನಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಅಂಜಲಿ ನಿಂಬಾಳ್ಕರ್ ಮತಯಾಚನೆಗಿಳಿದಿದ್ದಾರೆ. ಬೇರೆ ಬೇರೆ ಸಮುದಾಯಗಳ ಇರುವಂತಹ ಜಾಗಕ್ಕೆ ಹೋಗಿ ಆ ಒಂದು ಸಮುದಾಯದ ಮತದಾರರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ವೃತ್ತಿಯಲ್ಲಿ ವೈದ್ಯರಾಗಿರುವಂಥ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ಒಂದಷ್ಟು ಪ್ರತಿಭೆಯನ್ನು ಬಳಸ್ಕೊಂಡು ಎಲ್ಲೆಲ್ಲಿ ಹೋಗಿ ಹೇಗೆ ಪ್ರಚಾರವನ್ನು ಮಾಡಿದರೆ ಜನರನ್ನು ಸೆಳಿಬಹುದು, ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾರ್ಯಾರಿಗೆ ತಲುಪಿದ್ದಾವೆ, ಇನ್ನು ಯಾರ್ಯಾರಿಗೆ ತಲುಪಿಲ್ಲ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡು ಈ ಬಾರಿ ನನ್ನನ್ನೇ ನೀವು ಸಂಸದೆಯಾಗಿ ಆಯ್ಕೆ ಮಾಡಿ ಕಳುಹಿಸಿಕೊಡಿ, ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬರಬೇಕು ಅಂತ ಅಂದರೆ ಕಾಂಗ್ರೆಸ್ನ ಸಂಸದರು ಹೆಚ್ಚಾಗಿರಬೇಕು, ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ ದೇಶವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬಾರಿ ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಧಾನಿಯವರ ವಿರುದ್ಧ ಮಾತನಾಡ್ತಾ ಅವರ ಒಂದಷ್ಟು ಅಧಿಕಾರದ ವೈಫಲ್ಯದ ಬಗ್ಗೆ ಮಾತನಾಡ್ತಾ ಅಂಜಲಿ ನಿಂಬಾಳ್ಕರ್ ಮತಬೇಟೆಯಾಡ್ತಾ ಇದ್ದಾರೆ. ಇವತ್ತು ಕೂಡ ಉತ್ತರ ಕನ್ನಡ ಕ್ಷೇತ್ರದಲ್ಲಿ
ಬೈಕ್ ರ್ಯಾಲಿ ಮಾಡುವ ಮೂಲಕ ರೋಡ್ ಶೋ ಮಾಡುವ ಮೂಲಕ ಮತಯಾಚನೆ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್. ಪಕ್ಷ ಆದ್ರಿಂದ ತಾವೆಲ್ಲರೂ ಇವತ್ತೊಂದು ಕಾಂಗ್ರೆಸ್ ಪಕ್ಷ ಈ ಒಂದು ನಮ್ಮ ಕೇಂದ್ರ